ಅರ್ಪಿತಾ, ತುಂಬಾ ಖುಷಿ ಆಯ್ತು ನೀನು ಅರ್ಪಿತಾ ಅನ್ನೋ ಹೆಸರನ್ನ ಇಷ್ಟು ಬೇಗ ಅಭ್ಯಾಸ ಮಾಡ್ಕೊಂಡಿದ್ದಕ್ಕೆ. ಸಾಕ್ಷಿ ಸ್ಕೂಲ್ ರೆಡಿ ಆದ್ಲಾ? ಅವಳನ್ನೇ ರೆಡಿ ಮಾಡಕ್ ಹೋಗ್ತಾ ಇದ್ದೆ ಅಮ್ಮ. ಅರ್ಪಿತಂಗೆ ಸಾಕ್ಷಿ ಸ್ಕೂಲ್ ಬಗ್ಗೆ ಹೇಳ್ಬೇಕು. ನನಗೆ ಗೊತ್ತು, ನಾನು ಅದನ್ನೇ ಹೇಳ್ತಾ ಇದ್ದೆ. ಇವತ್ತು ಸಾಕ್ಷಿ ಸ್ಕೂಲಲ್ಲಿ ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಇದೆ. ನೀನು ಸೂರ್ಯನ್ ಜೊತೆ ಸ್ಕೂಲಿಗೆ ಹೋಗ್ಬೇಕು. ಹೋಗಿ ಬೇಗ ರೆಡಿ ಆಗು, ಇಲ್ಲಾಂದ್ರೆ ಸಾಕ್ಷಿ ಸ್ಕೂಲಿಗೆ ಲೇಟ್ ಆಗುತ್ತೆ. ಏನ್ ಯೋಚನೆ ಮಾಡ್ತಿದ್ಯಾ? ಆದಿತ್ಯನ ಇವತ್ತು ಸ್ಕೂಲಿಗೆ ಬಿಡೋ ಜವಾಬ್ದಾರಿ ನಂದು. ಹೋಗ್, ಆ ದಿನ ಸಾಕ್ಷಿನ ರೆಡಿ ಮಾಡಿ ನೀನು ರೆಡಿ ಆಗೋಗು. ಥ್ಯಾಂಕ್ಸ್ ಅಕ್ಕ. ಇವಾಗ ನೀನು ಸ್ಕೂಲಿಗೆ ಹೊರಡಕ್ಕೆ ಫುಲ್ ರೆಡಿ ಆಗಿದ್ಯಾ. ಹೋಗಿ ಭಾಸ್ಕರ್ ಚಿಕ್ಕಪ್ಪ ಕಾಯ್ತಾ ಇರ್ತಾರೆ. ನಾನು ಬ್ಯಾಗನ್ನು ಆಲ್ರೆಡಿ ಇಟ್ಟಿದ್ದೀನಿ. ಓಕೆ? ಹ್ಞೂ ಪುಟ್ಟಿ, ಕರೆಕ್ಟಾಗಿ 9:30 ಇರ್ತೀವಿ. ಚಿಕ್ಕಪ್ಪ ಕಾಯ್ತಾ ಇದ್ದಾರೆ, ಹೋಗು. ಅಪ್ಪ ಸಾರಿ ಅಪ್ಪ. ಇಲ್ಲಿ ಕೇಳಿ, ನಾನು ನಿಮ್ಮ ಜೊತೆ ಮೀಟಿಂಗಿಗೆ ಬರಬೇಕು ಅಂತ ಅತ್ತೆ ಹೇಳಿದ್ದಾರೆ. ಅಮ್ಮ ಅಮ್ಮ ನೋಡು ಎಷ್ಟು ಚೆನ್ನಾಗಿದೆ ಚಪ್ಪಲಿ. ಇವತ್ತು ನೀನ್ ಇದನ್ನ ಹಾಕೊಂಡು ಹೋಗು. ನಾನಾ? ಹಾ, ಇವತ್ತು ನೀನ್ ಇದನ್ನ ಹಾಕೊಂಡೋದ್ರೆ ಸೂಪರ್ ಆಗಿ ಕಾಣಿಸ್ತೀಯ. ಆದಿತ್ಯ, ನಿನ್ಗೆ ಗೊತ್ತಿದೆ ಅಲ್ವಾ ನಾನು ಈ ತರ ಸ್ಲಿಪ್ಪರ್ಸ್ ಎಲ್ಲ ಹಾಕಲ್ಲ ಅಂತ. ಅದೆಲ್ಲ ಗೊತ್ತಿಲ್ಲ, ಇವತ್ತು ಹಾಕೋಬೇಕು. ಆದಿತ್ಯ, ಸ್ಕೂಲ್ ಬಸ್ ಬಂತು, ಬೇಗ ಬಾ, ಟೈಮ್ ಆಯ್ತು. ಹಾ ಬಂದೆ. ಹೋಗು, ಲೇಟ್ ಆಯ್ತು, ಹೊರಡು. ಇಲ್ಲ ನೋಡಮ್ಮ, ಇವತ್ತು ನೀನು ಇದನ್ನ ಹಾಕೊಂಡ್ಲೇಬೇಕು. ಪ್ರಾಮಿಸ್ ಮಾಡು, ಇಲ್ಲಾಂದ್ರೆ ನಾನು ನಿನ್ ಜೊತೆ ಮಾತಾಡ್ತೀನಿ. ಸರಿ ಆಯ್ತು, ಪ್ರಾಮಿಸ್. ಥ್ಯಾಂಕ್ ಯು ಅಮ್ಮ. ಬಾಯ್ ಅಮ್ಮ. ಹೊಡೋಣವಾ? ಹೋಗೋಣ. ಹಲೋ, ಯಾಕೆ ಮದ್ವೆಗೆ ಬರಲಿಲ್ಲ? ನಂಗೆಷ್ಟು ಬೇಜಾರಾಯ್ತು ಗೊತ್ತಾ? ಹೋಗ್ಲಿ ಬಿಡು, ನಿನಗೆ ಸಮಯ ಆದಾಗ ಮನೆ ಕಡೆ ಬರ್ತೀಯಂತೆ. ನಾನು ನಿಂಗೆ 2 ನಿಮಿಷ ಫೋನ್ ಮಾಡ್ತೀನಿ. ಅರ್ಪಿತಾ, ನೀನ್ ಸಾಕ್ಷಿ ಸ್ಕೂಲಿಗೆ ಹೋಗ್ತಾ ಇದೆಯಾ ಇಲ್ಲ ಫ್ಯಾಷನ್ ಶೋಗೆ ಹೋಗ್ತಾ ಇದೆಯಾ? ಏನ್ ಸಾಬೀತು ಮಾಡ್ಬೇಕು ಅನ್ಕೊಂಡಿದ್ಯಾ? ಸೂರ್ಯನ್ಗಿಂತ ಎತ್ತರ ಕಾಣ್ಬೇಕು ಅಂತನಾ? ಹೋಗಿ ಚಪ್ಪಲಿ ಬದಲಾಯಿಸು. ಹೋಗು,
ಚಪ್ಪಲಿ ಬದಲಾಯಿಸ್ಕೊಂಡ್ ಬಾ. ಅರ್ಪಿತಾ, ಏನ್ ಹಾಗೆ ನೋಡ್ತಾ ಇದೀಯಾ? ನಾನು ಹೇಳ್ತಾನೆ ಇದ್ದೀನಿ, ಹೋಗು ಚಪ್ಪಲಿ ಬದಲಾಯಿಸ್ಕೊಂಡ್ ಬಾ. ಅತ್ತೆ, ನೀವು ಹೇಳೋದನ್ನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಏಕೆ? ಕಾಲ್ಗೆ ಚಪ್ಪಲಿನೂ ಸೇರಿಸಿ ಮೊಳೆ ಹೊಡ್ಕೊಂಬಿಟ್ಟಿದೀಯಾ? ತೆಗ್ಯಕ್ಕಾಗಲ್ಲ ಅನ್ನಕ್ಕೆ? ಅತ್ತೆ, ಅದು ಆದಿತ್ಯ ನನ್ನ ಹತ್ರ ಮಾತು ತಗೊಂಡಿದ್ದಾನೆ, ನಾನು ಇದೇ ಸ್ಯಾಂಡಲ್ಸನ್ನ ಹಾಕೊಂಡು ಹೋಗ್ಬೇಕು ಅಂತ. ಏನಿದು ಹುಚ್ಚಾಟ ಅರ್ಪಿತಾ? ಮಕ್ಕಳನ್ನ ತಲೆ ಮೇಲೆ ಕೂಡ್ಸ್ಕೊಂಡ್ರೆ ಅವ್ರು ಹೇಳ್ದಾಗೆಲ್ಲ ಕುಣಿಬೇಕಾಗತ್ತೆ. ಇದೇ ಸರಿಯಾದ ವಯಸ್ಸು ಅವನಿಗೆ ಒಳ್ಳೇದು ಹೇಳ್ಕೊಡಕ್ಕೆ. ಈಗ ಕಲ್ತ್ರೆ ಮುಂದಕ್ಕೆ ಒಳ್ಳೆ ಮನುಷ್ಯ ಆಗ್ತಾನೆ. ಹೋಗಿ ಚಪ್ಪಲಿ ಬದಲಾಯಿಸ್ಕೊಂಡ್ ಬಾ. ಅತ್ತೆ, ನಾನು ನಿಮ್ಮನ್ನು ತುಂಬ ಗೌರವಿಸ್ತೀನಿ. ನನಗೆ ನಿಮ್ಮ ಮನಸ್ಸು ನೋಯಿಸ್ಲಿಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಆದಿತ್ಯಂಗೆ ಕೊಟ್ಟ ಮಾತನ್ನ ನಡೆಸದೇ ಇರೋದಕ್ಕೆ ನನ್ನ ಕೈಲಾಗಲ್ಲ. ಅಮ್ಮ, ಟೈಮ್ ಆಯಿತು. ಸಮಯಕ್ಕೆ ಸರಿಯಾಗಿ ಸ್ಕೂಲಲ್ಲಿರಬೇಕು. ಆಯ್ತು, ಹೋಗು. ಭಾಸ್ಕರ್, ನಮ್ಮ ನೇಲ್ ಪಾಲಿಶ್ ಹೇಗೆ ಕಾಣಿಸ್ತಿದೆ? ವಾವ್, ಸಕ್ಕತ್ತಾಗಿದೆ. ಸಮಥಿಂಗ್ ಡಿಫ್ರೆಂಟ್. ಆದ್ರೆ ನಿಮ್ಮಮ್ಮ ದೆವ್ವ ವಿಷದಲ್ಲಿ ಕೈ ಹಾಕ್ತಿದ್ದಂಗಿದೆ ಅಂತಂದ್ರು. ನಿಜವಾಗ್ಲೂ ನಿಮ್ಮಮ್ಮ ತುಂಬಾ ವಿಚಿತ್ರ ಕಣೋ. ಆರ್ತಿ ಅಕ್ಕಂಗೆ ಬೈದ್ರು, ಹೈ ಹೀಲ್ಸ್ ಹಾಕೊಂಡಿದ್ರು ಅಂತ. ಪರಿಮಳ ಅಕ್ಕಂಗೂ ಬೈದ್ರು, ಕೊಟ್ಟಿದ್ದ ಜ್ಯೂಸಲ್ಲಿ ಶುಂಠಿ ಇರ್ಲಿಲ್ಲ ಅಂತ. ಇನ್ನೊಂದು ವಿಷಯ ಗೊತ್ತಾ, ನಾನು ನಿನ್ನ ಹೆಸರಿಟ್ಟು ಕರಿಬಾರ್ದಂತೆ. ರೀ, ಬನ್ರಿ, ರೀ, ಹೋಗ್ರಿ, ಏನಂದ್ರೆ ಅಂತ ಕರಿಬೇಕಂತೆ. ಸೋ ಕ್ರೇಜಿ. ಬಟ್ಟೆ, ಮನೆ, ಊಟ ಇದಕ್ಕೆಲ್ಲ ಕಂಟ್ರೋಲ್ ಮಾಡಿದ್ರೆ ಪರವಾಗಿಲ್ಲ, ಮಾತಾಡೋಕ್ಕೂ ಕಂಟ್ರೋಲ್ ಮಾಡ್ತಾರೆ. ನಮ್ಮ ಮನೇಲಂತೂ ಹೀಗಿರ್ಲಿಲ್ಲ, ಫುಲ್ ಫ್ರೀಡಮ್ ಇತ್ತು. ನಮ್ಮ ಅಪ್ಪನ ಪಾಲಿಸಿ ಏನ್ ಗೊತ್ತಾ, ನೀನು ಖುಷಿಯಾಗಿರು, ಬೇರೆಯವ್ರನ್ನ ಖುಷಿಯಾಗಿರಕ್ ಬಿಡು ಅನ್ನೋದು. ನಂಗೆ ಈ ಮನೇಲಿರೋದು ಜೈಲಲ್ಲಿದ್ದಂಗೆ ಅನಿಸ್ತಿದೆ. ಐ ಜಸ್ಟ್ ಹೇಟ್ ದಿಸ್. ರಾಖಿ, ನಾನು ಯಾವತ್ತಾರು ನಿನ್ನ ಕಂಟ್ರೋಲ್ ಮಾಡಿದ್ದೀನಿ. ಅಮ್ಮನ ಮಾತು ಬಿಡು. ನೀನ್ ಮಾತಿನ ಮಲ್ಲಿತಾನೆ, ಮಾತಲ್ಲೇ ಮನ್ಸನ್ ಪಟಾಯಿಸ್ತಿ ಅಂತಪ್ಪ. ಅಮ್ಮನ್ ಪಟಾಯಿಸಕ್ಕಾಗಲ್ಲ ನಿನ್ ಕೈಲಿ. ನನ್ಗೋಸ್ಕರನಾರು ನೀನ್ ಅಮ್ಮನ ಮನ್ಸನ್ನ ಗೆಲ್ಲೇಬೇಕು ಪ್ಲೀಸ್. ನಿನ್ನೆ ಪಟಾಯಿಸಿದ್ದೀನಂತೆ, ನಿಮ್ಮ ಅಮ್ಮನ ಪಟಾಯಿಸೋದೇ ನನಗೆ ಕಷ್ಟ ಅಲ್ಲ. ರಾಖಿ, ನಿಮ್ಮಮ್ಮ ಕರೀತಿದ್ದಾರೆ, ನಾನು ಹೋಗ್ತೀನಿ. ಹೋಗ್ಲೇಬೇಕಾ? ನಿಮ್ಮಮ್ಮ ರೆಡ್ ನೀಲ್ ಪಾಲಿಶ್ ಕೇಳಿದ್ರು. ಮೊದಲು ಅಮ್ಮನ ಪಟಾಯಿಸ್ತೀನಿ, ಆಮೇಲೆ ಮಗನ್ನ. ನೀವೇನಾ ಮಿಸ್ಟರ್ ಸೂರ್ಯ, ಸಾಕ್ಷಿ ಅವ್ರ ತಾಯಿ? ಹೌದು ಸರ್. ನೀವೆಲ್ಲಿರ್ತೀರಾ? ನಮ್ಮ ಮನೆ. ನಿಮ್ಮ ಮನೆ ಅಡ್ರೆಸ್ ಕೇಳಿಲ್ಲ, ನಿಮ್ಮ ಧ್ಯಾನ ಎಲ್ಲಿರುತ್ತೆ ಅಂತ ಕೇಳಿದೆ. ಸಾರಿ ಮಿಸ್ಟರ್ ಸೂರ್ಯ, ಸಾಕ್ಷಿ ಓವರಾಲ್ ರಿಪೋರ್ಟ್ ನೋಡಿದ್ರೆ ಅವಳಿಗೆ ಅಮ್ಮನ ಧ್ಯಾನ ಸಿಕ್ಕಿಲ್ಲ ಅಂತ ಗೊತ್ತಾಗುತ್ತೆ. ಅಕಾಡೆಮಿಕಲಿ ಸಾಕ್ಷಿ ಒಳ್ಳೆಯ ಸ್ಟೂಡೆಂಟ್. ಬರೀ ಮಾರ್ಕ್ಸ್ ತೊಗೊಂಡ್ರೆ ಸಾಕಾಗಲ್ಲ, ಬೇರೆ ವಿಷಯದಲ್ಲೂ ಆಸಕ್ತಿ ಇರಬೇಕು. ಸಾಕ್ಷಿ ಯಾರ ಜೊತೆಯಲ್ಲೂ ಬೆರೆಯಲ್ಲ, ತನ್ನ ಕ್ಲಾಸ್ ಮಕ್ಕಳ ಜೊತೆಲೇ ಆಟ ಆಡಲ್ಲ, ಜಗಳ ಮಾಡ್ತಾಳೆ, ಚಾಡಿ ಹೇಳ್ತಾಳೆ. ಇದು ಅವಳ ಬೆಳವಣಿಗೆ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ನಾನು ಮಕ್ಕಳನ್ನ ದೂಷಿಸಲ್ಲ, ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ತಪ್ಪೆಲ್ಲ ನಿಮ್ಮದೇ. ನಾನೀಗ ಹೇಳ್ತಾ ಇರೋದ್ರಿಂದ ನಿಮಗೆ ಬೇಜಾರಾಗ್ಬೋದು, ಆದರೆ ಮಕ್ಕಳು ಒಳ್ಳೆ ನಡತೆ ಕಲಿಯೋದು ತಾಯಿಯಿಂದ ಮಾತ್ರ. ನೀವು ತುಂಬ ಕೇರ್ಲೆಸ್ ಆಗಿರ್ತೀರಾ. ಊರೆಲ್ಲ ಸುತ್ತಾಡೋಕ್ಕೆ ಟೈಮ್ ಇರ್ತದೆ, ನಿಮ್ಮ ಮಕ್ಕಳು ನೋಡೋಕ್ಕೆ ಟೈಮ್ ಇರಲ್ವಾ? ಸರ್, ಎಕ್ಸ್ಕ್ಯೂಸ್ ಮೀ. ನೀವು ತಿಳ್ಕೊಂಡಿರೋದು ತಪ್ಪು. ಏನು ಮಾತಿನ ಅರ್ಥ? ಇವರು ಆರ್ತಿ. 2 ದಿನಗಳಿಂದ ನಾನು ಇವ್ರನ್ನ ಮದುವೆ ಆಗಿದೆ.
ಸಾಕ್ಷಿ ತಾಯಿ ಈ ಪ್ರಪಂಚದಲ್ಲಿಲ್ಲ. ಅವಳನ್ನ ನೋಡ್ಕೊತಾ ಇರೋದು ನಾನು. ಅವಳನ್ನ ನೋಡ್ಕೊಳ್ಳೋದ್ರಲ್ಲಿ ಏನೇ ಕಮ್ಮಿ ಆಗಿದ್ರು ಅದು ನನ್ನಿಂದ, ಆರತಿ ಅವರಿಂದ. ಸರ್, ಸಾಕ್ಷಿ ಜವಾಬ್ದಾರಿನ ನಾ ತಗೋತೀನಿ. ಇನ್ನು ಮುಂದೆ ಈ ರೀತಿ ಆಗದಿರೋ ಹಾಗೆ ನೋಡ್ಕೋತೀನಿ. ಅವಳಿಗೆ ಅಮ್ಮನ ಪ್ರೀತಿನ ನಾನು ಕೊಡ್ತೀನಿ. ನೀವು ಹೇಳಿದ ಸರಿ, ಮಕ್ಕಳಿಗೆ ಅಮ್ಮನೇ ಮೊದಲನೇ ಗುರು. ನಾನು ಸಾಕ್ಷಿಗೆ ಮೊದಲನೇ ಗುರು ಆಗ್ತೀನಿ. ಏನ್ ಹೇಳಿದ್ರು ಸಾಕ್ಷಿ ಸ್ಕೂಲಲ್ಲಿ? ಹೋಗ್ಲಿರ್ಬೇಕಲ್ವಾ? ನಾವು ಅಷ್ಟು ಶಿಸ್ತಾಗಿ ಬೆಳೆಸಿದೀವಿ ಮಗುನ. ಯಾರಾದ್ರೂ ಏನಾದ್ರೂ ಹೇಳಿ ನೋಡೋಣ ನಮ್ಮ ಮಗು ಮೇಲೆ. ಸಾಕ್ಷಿ ಸ್ಕೂಲಲ್ಲಿ ದೂರ ಹೇಳಿದ. ದೂರ ಹೇಳಿದ್ರ? ಟೆಸ್ಟಲ್ಲಿ ಮಾರ್ಕ್ಸ್ ಕಡಿಮೆ ತಗೊಂಡ್ಯಾಳಂತ? ಇಲ್ಲಮ್ಮ, ಟೆಸ್ಟಲ್ಲಿ ಮಾರ್ಕ್ಸ್ ಚೆನ್ನಾಗೇ ತಗೊಂಡಿದ್ದಾವೆ. ಆದರೆ ಸ್ಕೂಲಲ್ಲಿ ಸಾಕ್ಷಿ ಒಬ್ಬಳೇ ಆಗಿರ್ತಾಳಂತೆ. ಬೇರೆ ಮಕ್ಕಳ ಜೊತೆ ಬೆರೆಯಲ್ಲ, ಜಗಳ ಆಡ್ತಾಳಂತೆ. ಸೂರ್ಯ, ಇದು ಯೋಚನೆ ಮಾಡಬೇಕಾಗಿರೋ ವಿಷಯ. ಚಿಕ್ಕ ಮಕ್ಕಳು ಯಾವಾಗಲೂ ಅವ್ರ ವಯಸ್ಸಿನ ಮಕ್ಕಳ ಜೊತೆ ಆಟ ಆಡ್ತಿರ್ಬೇಕು, ಬೆರ್ತಿರ್ಬೇಕು. ಹೌದಮ್ಮ, ಆದರೆ ನೀವು ಯೋಚನೆ ಮಾಡಬೇಕಾಗಿಲ್ಲ ಇದ್ರ ಬಗ್ಗೆ. ಸಾಕ್ಷಿ ಮನೆಗೆ ಬಂದಮೇಲೆ ನಾನು ಅವಳ ಹತ್ರ ಮಾತಾಡ್ತೀನಿ. ಅಗತ್ಯ ಇದ್ದರೆ ಪೇಂಟಿಂಗ್ ಕ್ಲಾಸ್ಗೂ ಅಥವಾ ಡ್ಯಾನ್ಸ್ ಕ್ಲಾಸ್ಗೂ ಸೇರಿಸ್ತೀನಿ. ಅಲ್ಲಿ ಬೇರೆ ಮಕ್ಕಳ ಜೊತೆ ಬೆರೆಯೋ ಅವಕಾಶ ಸಿಗುತ್ತೆ ಅವಳಿಗೆ. ಅದ್ರ ಅಗತ್ಯ ಇಲ್ಲ. ಪ್ರಿನ್ಸಿಪಾಲ್ ಸರಿಯಾಗಿ ಹೇಳಿದ್ದಾರೆ. ಸಾಕ್ಷಿ ತಪ್ಪಲ್ಲ, ನಾವು ಬೆಳೆಸಿರೋ ರೀತಿಲೇನೋ ಕುಂದಿದೆ ಅಂತ. ಹಸಿ ಮಣ್ಣಿಗೆ ಯಾವ ಆಕಾರ ಕೊಡ್ತೀವೋ ಆ ಆಕಾರ ಹೊಂದುತ್ತೆ. ಸಾಕ್ಷಿ ಇನ್ನು ತುಂಬಾ ಚಿಕ್ಕವಳು. ಅವಳ ಬಾಲ್ಯ ತುಂಬಾ ಮುಕ್ತವಾದದ್ದು. ಮಳೆಯಲ್ಲಿ ಆಡೋದು, ನಿಂತ ನೀರಲ್ಲಿ ಕುಣಿದಾಡೋದು, ಟವಲ್ ಬದಲು ಅಮ್ಮನ ಸೆರಗಲ್ಲಿ ಮೂತಿ ಒರೆಸ್ಕೊಳ್ಳೋದು. ದೊಡ್ಡವ್ರ ಮುಂದೆ ಕಣ್ಣಲ್ಲಿ ಕಣ್ಣಿಟ್ಟು ಸತ್ಯ ಹೇಳೋದು, ಇವೆಲ್ಲ ಬಾಲ್ಯದಲ್ಲಿ ಮಾತ್ರ ಇರುತ್ತೆ. ಈ ಮುಗ್ದು ಬಾಲ್ಯನ ಸಾಕ್ಷಿಯಿಂದ ಕಿತ್ಕೋಬೇಡಿ. ಮಕ್ಕಳನ್ನ ಶಿಸ್ತಿನಲ್ಲಿ ಬೆಳೆಸೋದು, ದೊಡ್ಡವರಿಗೆ ಮರ್ಯಾದೆ ಕೊಡೋದು, ಇವೆಲ್ಲ ಒಳ್ಳೇದೇ. ಆದ್ರೆ ಅವ್ರ ರೆಕ್ಕೆನ ಕತ್ತರಿಸಿ ಸ್ವತಂತ್ರ ಕಿತ್ಕೋಬೇಡಿ. ಮಕ್ಕಳನ್ನ ಮಕ್ಕಳಾಗೆ ಇರೋದಕ್ಕೆ ಬಿಡಿ, ವಯಸ್ಸಿಗಿಂತ ದೊಡ್ಡವ್ರನ್ನ ಹಾಗೆ ಮಾಡಬೇಡಿ. ಅವರನ್ನ ಶಿಸ್ತು ಅನ್ನೋ ಜೈಲಿನಲ್ಲಿ ಕೂಡ ಹಾಕ್ಬಿಡಿ. ಈ ಮನೇಲಿ ಸಾಕ್ಷಿನ ಬೆಳೆಸ್ತಿರೋ ರೀತಿಗಿಂತ ಸ್ವಲ್ಪ ಬೇರೆಯಾಗಿ ಅವಳನ್ನ ಬೆಳೆಸೋಕೆ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದ್ರೆ ಮಾತ್ರ. ಅಂದ್ರೆ ನಮ್ಮ ಶಿಸ್ತು ನಮ್ಮ ಮಗುನ ಬಂಧನದಲ್ಲಿಟ್ಟಿದೆ. ಅದಕ್ಕೆ ಅವಳು ಬೇರೆ ಮಕ್ಕಳ ಜೊತೆ ಬೆರೀತಿಲ್ಲ. ಇದೇ ತಾನೇ ನಿಮ್ಮ ಮಾತಿನ ಅರ್ಥ? ಹೌದು. ಸಾಧ್ಯನೇ ಇಲ್ಲ. ನಿಮ್ ಯೋಚನೆನೇ ತಪ್ಪು. ಪ್ರಿನ್ಸಿಪಲ್ದೇ ಏನೋ ಸಮಸ್ಯೆ ಇರ್ಬೋದು. ಅದಕ್ಕೆ ನಾವು ಸಾಕ್ಷಿನ ಸರಿಯಾಗಿ ಬೆಳೆಸ್ತಿಲ್ಲ ಅಂತ ಹೇಳೋದನ್ನ ನಾನು ಒಪ್ಪೋದಿಲ್ಲ. ಅಪ್ಪ, ನನಗೆ ಆಫೀಸಲ್ಲಿ ತುಂಬಾ ಕೆಲಸ ಇದೆ, ನಾನು ಬರ್ತೀನಿ. ನೀನಿನ್ನೂ 2 ದಿನ ಆಗಿದೆ ನಮ್ಮ ಮನೆಗೆ ಬಂದು.
ಅಷ್ಟು ಬೇಗ ನಮ್ಮ ಮನೇಲಿ ಮಕ್ಕಳನ್ನ ಬೆಳೆಸೋ ರೀತಿ ಬಗ್ಗೆ ಬೆರಳು ಮಾತು ತೋರಿಸ್ತೀಯಾ? ನೀನು ಇನ್ನೂ ಒಂದೇ ಮಗು ಹಡ್ದಿದ್ಯಾ. ನಾನು 3 ಮಕ್ಕಳನ್ನ ಹಡ್ದಿದ್ದೀನಿ. ಬೆಳೆದಿದ್ದಾರೆ ಗೊತ್ತಾ? ಈ ಮನೆ ದೊಡ್ಡ ಬಿಸ್ನೆಸ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಳೋ ಹಾಗೆ ತಯಾರಾಗಿದ್ದಾರೆ. ಬೇರೆಯವ್ರ ಬಗ್ಗೆ ಬೆರಳು ಮಾರು ತೋರ್ಸೋದಕ್ ಮೊದಲು ನಿನ್ನ ಮಗನ ಗುಣ ಏನು ಅಂತ ನೋಡ್ಕೊ. ನೀವು ನನ್ನ ತಪ್ಪು ತಿಳಿತಿದ್ದೀರಾ. ನಾನು ಯಾರ ಕಡೆನೂ ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಈಗ ತಾನೇ ಹೇಳಿದ್ಯಲ್ಲ ನೀನು, ನಾವು ಮಕ್ಕಳನ್ನ ಬೆಳೆಸ್ತಾ ಇರೋ ರೀತಿ ಸರಿ ಇಲ್ಲ ಅಂತ. ನಾನೇನ್ ಹೇಳ್ತಿದ್ದೆ ಅಂದ್ರೆ, ಪ್ರಪಂಚ ತುಂಬಾ ಬದಲಾಗಿದೆ. ಅದ್ರ ಜೊತೆ ನಾವು ನಮ್ಮೆಲ್ಲ ಯೋಚನೆಗಳು ಬದಲಾಗಬೇಕು, ಮಕ್ಕಳನ್ನ ಬೆಳೆಸೋ ರೀತಿನೂ ಬದಲಾಯಿಸ್ಕೊಳ್ಬೇಕು ಅಂತ. ದೊಡ್ಡವ್ರನ್ನ ಗೌರವಿಸೋದು ಒಳ್ಳೇದೆ, ಅದನ್ನ ಅವ್ರು ಮಾಡಲೇಬೇಕು. ಆದ್ರೆ ಈ ಗೌರವನೇ ಅವ್ರಿಗೆ ಭಯ ಆಗ್ಬಾರ್ದು ಅಂತ ಹೇಳ್ತಿದ್ದೆ ಅಷ್ಟೇ. ಸಾಕ್ ನಿಲ್ಸು. ಮಾತ್ ನೇರವಾಗಿ ಹೇಳಿದ್ರು ತಿರುಗಿಸಿ ಹೇಳಿದ್ರು ಅರ್ಥ ಒಂದೇ ತಾನೆ. ಏನ್ ತಿಳ್ಕೊಂಡಿದ್ಯಾ ನೀನ್ ನನ್ನನ್ನ? ಅರ್ಪಿತಾ, ನೀನಿನ್ನೂ ಈ ಮನೆಗೆ ಹೊಸಬಳು. ಈ ಮನೆ ರೀತಿ ನೀತಿ ಏನೂ ಅರ್ಥವಾಗಿಲ್ಲ. ಒಂದು ವಿಷಯ ತಿಳ್ಕೊ, ಇಷ್ಟು ದೊಡ್ಡ ಪರಿವಾರ ಇನ್ನೂ ಒಟ್ಟಿಗೆ ಇದೆ ಅಂದ್ರೆ ಅದಕ್ಕೆ ಈ ಮನೆ ಶಿಸ್ತೇ ಕಾರಣ. ಸೂರ್ಯನ ಮೊದಲನೇ ಹೆಂಡತಿಗೆ ಈ ಮನೇಲಿ ಹೊಂದ್ಕೊಂಡು ಹೋಗೋದು ಕಷ್ಟವಾಗಿರಲಿಲ್ಲ. ಅದೇ ರೀತಿ ನೀನು ಹೊಂದ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡಬೇಕು, ಅದರಲ್ಲಿ ಯಶಸ್ಸು ಆಗಬೇಕು. ಈಗ ನೀನೇ ಹೇಳಿದೆ, ಮಕ್ಕಳು ಹಸಿ ಮಣ್ಣಿನ ಥರ. ಅದು ಸರಿ. ಅದೇ ರೀತಿ ಒಂದು ಹೆಣ್ಣು ತನ್ನ ಆಚಾರ ವಿಚಾರಗಳ ವಿಷಯದಲ್ಲಿ ಹಸಿ ಮಣ್ಣಿನ ಥರ ಇರಬೇಕು. ಯಾವ ಮನೆಗೆ ಹೋಗ್ತಾಳೋ ಆ ಮನೆ ರೀತಿ ನೀತಿಗಳಿಗೆ ಅವಳು ಹೊಂದ್ಕೋಬೇಕು. ಅರ್ಥವಾಯ್ತಾ? ನೀವ್ ಹೇಳಿದ್ದು 100ಕ್ಕೆ 100 ಸತ್ಯ. ಅರ್ಪಿತಾ ಬಲ್ತ್ ಬಂದಿದ್ದಾಳೆ. ಒಣಗೋಗಿರೋ ಮಡಿಕೆ ಥರ ನೆಲಕ್ ಬಿದ್ರೆ ಒಡೆದೋಗುತ್ತೀಯ ಹೊರತು ತನ್ನ ಆಕಾರ ಬದಲಾಯಿಸ್ಕೊಳ್ಳೋದಿಲ್ಲ. ಇವಳ ಮೇಲೆ ಯಾವ ಆಸೆ ಇಟ್ಕೊಳ್ಳೋದು ತಪ್ಪು. ಅರ್ಪಿತಾ, ನೀನು ಹೋಗು. ಗಾಯತ್ರಿ, ನೀನು ಅರ್ಪಿತಾ ಹತ್ರ ಆ ರೀತಿ ಮಾತಾಡಬಾರ್ದಾಗಿತ್ತು. ನಾವೇನೇ ಮಾತಾಡಿದ್ರು ಬೇರೆ ನಮಗೆ ಮರ್ಯಾದೆ ಕೊಡೋದಿಲ್ಲ. ನೀನು ಇದೇ ರೀತಿ ಅತ್ತೆ ದರ್ಪ ತೋರಿಸ್ತಾ ಹೋದ್ರೆ ಒಂದ್ ದಿವಸ 3 ಜನ ಸೊಸೆದಿರು ಕೈ ಬಿಟ್ಟು ಹೋಗ್ತಾರೆ. ಆಗ ನಿನ್ನ ಬಗ್ಗೆ ಅವ್ರಿಗೆ ಯಾವ ಮರ್ಯಾದೆ ಇರೋದಿಲ್ಲ. ಅದು ಕೋಪದಿಂದ ಮಾತು ಬಂದ್ಬಿಡ್ತು. ಇನ್ಮೇಲೆ ಹುಷಾರಾಗಿರ್ತೀನಿ. ಮೊದಲು ನಿನ್ನ ನಾಲ್ಗೆನ ಬಿಗಿ ಹಿಡಿಯೋದು ಕಲ್ತ್ಕೋ. ಅದು ನಿನಗೂ ಒಳ್ಳೇದು, ಈ ಮನೆಗೂ ಒಳ್ಳೇದು.